ಶ್ರೀಮಂತರು ಸಾಕಷ್ಟಿದ್ದಾರೆ, ಹೃದಯ ಶ್ರೀಮಂತರನ್ನ ಮಾತ್ರ ಹುಡುಕಬೇಕು. ಎಚ್.ಸಿ. ತಮ್ಮೇಶ್ ಗೌಡ. ನಮ್ಮ ಸಮಾಜದಲ್ಲಿ ಶ್ರೀಮಂತರು ಸಾಕಷ್ಟು ಜನರಿದ್ದಾರೆ, ಆದರೆ ಹೃದಯ ಶ್ರೀಮಂತರು ಮಾತ್ರ ಹುಡುಕುವಷ್ಟು ವಿರಳವಾಗಿದ್ದಾರೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಚ್.ಸಿ. ತಮ್ಮೇಶ್ ಗೌಡ ಅಭಿಪ್ರಾಯಪಟ್ಟರು. ಬ್ಯಾಟರಾಯಪುರ ಕ್ಷೇತ್ರದ ಸಂಪಿಗೆಹಳ್ಳಿ ವಾರ್ಡ್ ಬಿಜೆಪಿ ಉಪಾಧ್ಯಕ್ಷರಾದ ಎನ್. ನರಸಿಂಹಮೂರ್ತಿ ಅಗ್ರಹಾರ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಕ್ಷೇತ್ರದ ತಣಿಸಂದ್ರ ಮುಖ್ಯ ರಸ್ತೆಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಎನ್. ನರಸಿಂಹಮೂರ್ತಿ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಬಡವರಿಗೆ ಉಚಿತ ಬ್ಲಾಂಕೆಟ್, ಆಟೋ ಚಾಲಕರಿಗೆ ಉಚಿತ ಸಮವಸ್ತ್ರ ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿದ ನಂತರ ಮಾತನಾಡಿದ ಅವರು, ಎನ್. ನರಸಿಂಹಮೂರ್ತಿ ಅವರು ತಮ್ಮ 70ನೇ ಜನ್ಮದಿನಾಚರಣೆಯನ್ನು ಆಟೋ ಚಾಲಕರಿಗೆ ಸಮವಸ್ತ್ರ, ಶಾಲಾ ಮಕ್ಕಳಿಗೆ ಸಮವಸ್ತ್ರ, ಬಡವರಿಗೆ ಬ್ಲಾಂಕೆಟ್ ವಿತರಣೆಯಂತಹ ಸೇವಾ ಕಾರ್ಯಗಳ ಮೂಲಕ ಆಚರಿಸುವುದು ಸಾರ್ಥಕ ಬದುಕಿನ ಸಂಕೇತವಾಗಿದೆ. ಇಂತಹ ಹೃದಯ ಶ್ರೀಮಂತ ಹಿರಿಯ ಮುಖಂಡರು ನಮ್ಮ ಪಕ್ಷದವರು ಎಂಬುದೇ ನಮಗೆ ಹೆಮ್ಮೆಯ ವಿಷಯ. 70ರ ವಯಸ್ಸಿನಲ್ಲೂ ಅವರು ಆರದ ಉತ್ಸಾಹ, ಬರದ ಆಸಕ್ತಿ, ನಿರಂತರವಾದ ಕಾರ್ಯವೈಖರಿ, ಸಮಾಜಮುಖಿ ಬದುಕನ್ನ ಕಂಡು ಅಚ್ಚರಿಯಾಯಿತು. ನರಸಿಂಹಮೂರ್ತಿ ಅವರ ದೇಹಕ್ಕೆ ಮಾತ್ರ 70, ಆದರೆ ಅವರ ಮನಸ್ಸಿಗೆ ಉತ್ಸಾಹಕ್ಕೆ ಕೇವಲ 20 ಎಂದು ಅವರ ಎಡಬಿಡದ ಕಾರ್ಯವೈಖರಿಯನ್ನ ಶ್ಲಾಘಿಸಿದರು. ಅವರು ನಮ್ಮೊಂದಿಗೆ ಇರುವುದೇ ಬಹುದೊಡ್ಡ ಕೊಡುಗೆ. ಅವರ ಬದುಕಿನ ಅನುಭವದ ಪಾಠ ನಮಗೆ ಮಾರ್ಗದರ್ಶಿಯಾಗಬಲ್ಲದು. ಸಮಾಜದಲ್ಲಿನ ಬಡವರ ಬಗೆಗಿನ ಅವರ ಕಾಳಜಿ, ಸರ್ಕಾರಿ ಶಾಲಾ ಮಕ್ಕಳ ಮೇಲಿನ ಪ್ರೀತಿ, ಆಟೋ ಚಾಲಕರ ಮೇಲಿನ ವಿಶ್ವಾಸ ಬೆರಗುಗೊಳಿಸುವಂತಿದೆ. 70 ವಸಂತಗಳನ್ನು ಬಡವರ ಸೇವೆಯ ಮೂಲಕ ಸಾರ್ಥಕ ರೀತಿಯಲ್ಲಿ ಪೂರೈಸಿರುವ ಹಿರಿಯರಾದ ಎನ್. ನರಸಿಂಹಮೂರ್ತಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ ನೀಡಿ ಹರಸಲಿ, ಅವರಿಂದ ಇನ್ನೂ ಹೆಚ್ಚಿನ ಬಡವರಿಗೆ ನೆರವಾಗಲಿ ಎಂದರು. ನೂರಾರು ಕೋಟಿ ಇರೋದು ನೋಡಿದ್ವಿ, ಸಾವಿರಾರು ಕೋಟಿ ಇರೋದು ನೋಡಿದ್ವಿ. ಯಾರ ಹತ್ರ ಎಷ್ಟಿದೆ ಏನಿದೆ ಅನ್ನೋದು ಮುಖ್ಯ ಆಗಲ್ಲ, ಆದ್ರೆ ಆ ಜನರಿಗೆ ಏನಾದರೂ ಮಾಡಬೇಕು ಅನ್ನೋ ಮನಸ್ಸು ಇದೆಯಲ್ಲ, ಆ ಮನಸ್ಸು ಮೂರ್ತಿದೆ. ಅದಕ್ಕೆ ನಮ್ಮಲ್ಲಿ ಬಹಳ ಜನ ಶ್ರೀಮಂತರು ನಾನು ನೋಡಿದ್ದೀನಿ. ಏನಾದರೂ ದುಡ್ಡು ಜಾಸ್ತಿ ಆದಾಗ, ಬಾಡಿಗೆ ಬಂದಾಗ, ದುಡ್ಡು ಬಂದಾಗ, ಸಂಪಾದನೆ ಜಾಸ್ತಿ ಆದಾಗ ಮನೆ ಇಟ್ಕೊಳ್ತಾರೆ. ಖರ್ಚು ಮಾಡೋ ಬೇರೆ ದಾರಿಗಳು ಯಾವ್ದಾದ್ರು ಇದ್ರೆ ಆ ದಾರಿಗೆ ಹುಡುಕಿ ಆ ಹಣನ ಖರ್ಚು ಮಾಡ್ತಕ್ಕಂಥದ್ದು ಯೋಚನೆ ಮಾಡ್ತಾರೆ. ಆದ್ರೆ ನಮ್ಮ ಹತ್ರ ಇರುವಂತ ಹಣದಲ್ಲಿ ನಾವು ಬಡವರಿಗೆ ಏನಾದ್ರು ಮಾಡಬೇಕು, ನಾವು ಸಮಾಜಕ್ಕೆ ಏನಾದ್ರು ಕೊಡಬೇಕು, ಈ ತರದ ಯೋಚನೆ ಮಾಡೋದು ಕೆಲವೇ ಜನರು. ಅದರಲ್ಲಿ ಮೂರ್ತಣ್ಣವ್ರ ವಿಚಾರವಾಗಿ ಅವ್ರಿಗೊಂದು ಧನ್ಯವಾದ ಹೇಳಬೇಕು. ಯಾಕಂದ್ರೆ ಇವತ್ತು ಅಗ್ರಹಾರ ಲೇಔಟ್ನ ಶಾಲೆಯಲ್ಲಿ ಅಲ್ಲಿ ನಮ್ಮ ಮಕ್ಕಳಿಗೆ ಪ್ರತಿ ವರ್ಷನೂ ಕೂಡ ಸಮವಸ್ತ್ರ ಕೊಡ್ತಕ್ಕಂಥ ಕೆಲಸ, ಶೂ ಕೊಡುವಂತ ಕೆಲಸ, ಬುಕ್ಸ್ ಕೊಡುವಂತ ಕೆಲಸ, ಹೀಗೆ ನಿರಂತರವಾಗಿ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ನೋಡ್ತಿದೆ ಕೋವಿಡ್ ನ ಸಂದರ್ಭದಲ್ಲಿ ಆ ಜನಕ್ಕೆ, ಆ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ, ಬೆಳೀತಕ್ಕಂಥ ಹೃದಯ ಯಾವ್ದಾದ್ರು ಇದ್ರೆ ಅದು ಹೌದು ಅಂತ ನನ್ಗೆ ಹೇಳಕ್ಕೆ ನನಗೆ ಹೆಮ್ಮೆ ಇರ್ತದೆ. ನಾವು ಮೂರ್ತಣ್ಣವರು ನಮ್ಮ ಜೊತೆ ಬಂದು, ಅವ್ರ ಹಿಂದಿನ ರಾಜಕೀಯ ಬೇರೆ ಇರ್ಬೋದು, ಆದ್ರೆ ನಮ್ಮ ಜೊತೆ ಕಳೆದ 6 ತಿಂಗಳಿಂದ ಸಂಪರ್ಕಕ್ಕೆ ಬಂದ್ರು. ಇವತ್ತು ನಮ್ಮ ಜೊತೆ ನಮ್ಮ ಪಕ್ಷದ ಮುಖಂಡರಾಗಿದ್ದಾರೆ. ಪಕ್ಷಕ್ಕೆ ಬಂದ ನಂತರ ಕೂಡ ನಿರಂತರವಾಗಿ ಜನರ ಮಧ್ಯೆ ಕೆಲಸ ಮಾಡಿ ನನಗೇನಾಗುತ್ತೆ ಅನ್ನೋದಕ್ಕಿಂತ ನಾನು ಸಮಾಜಕ್ಕೆ ಏನ್ ಮಾಡ್ಬೋದು, ನನ್ನಿಂದ ಬ್ಯಾಟರಾಯಪುರ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಒಳ್ಳೇದು ಮಾಡ್ಬೋದು ಅಂತ ಯೋಚನೆ ಮಾಡಿ ಮುಂದಿನ ಬ್ಯಾಟರಾಯಪುರದ ಬದಲಾವಣೆ ಆಗಬೇಕಾದ್ರೆ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ವಿಶೇಷವಾದಂತಹ ಪ್ರೀತಿಯನ್ನು ಹೊಂದಿ ನಮ್ಮ ಜೊತೆ ಬಂದಿರ್ತಕ್ಕಂಥ ಮೂರ್ತಣ್ಣವರು. ಯಾಕಂದ್ರೆ ಇದಾಗಲೂ ಸಿಕ್ಕಲ್ಲ, ಏನೋ ನನ್ಪಣೆ ಅಂತ ನಾನು ಕೂಡ ಭಾಗವಹಿಸಿದ್ದೆ. ಬಹಳ ಜನ ರಾಜಕಾರಣದಲ್ಲಿ ಬೇರೆ ಬೇರೆ ಮಾತಾಡ್ಬೋದು, ಆದ್ರೆ ಸಮಾಜಕ್ಕೆ ಏನಾದರೂ ಕೆಲಸ ಮಾಡಬೇಕು ಅಂತಕ್ಕಂಥ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳು ಸಿಕ್ಕದು ಬಹಳ ಕಡಿಮೆ. ಬಹಳ ಜನ ಬರ್ತಾರೆ ನಮ್ಮ ಹತ್ರ.
ನೆರೆದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮುಖಂಡರುಗಳು ಹಾಗೂ BJP ಬ್ಯಾಟರಾಂಪುರ ಕಾನ್ಸ್ಟಿಟ್ಯೂನ್ಸಿ ಆದ ತಮ್ಮೇಶ್ ಗೌಡರಿಗೂ ಆಗ ನಮ್ಮ ಮುಖಂಡರಾದ ಜಯಪ್ಪ ರೆಡ್ಡಿ ಅವರಿಗೂ ಹಾಗೂ ಇಲ್ಲಿ ಬರೆದಿದ್ದಂಥ ಗ್ರಾಮಸ್ಥರಿಗೂ ಹಾಗೂ ವಾರ್ಡಿನ ಅಧ್ಯಕ್ಷರುಗಳಿಗೂ ಅಲ್ಲ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ಲ ವಂದಿಸುತ್ತಾ ಅವರೆಲ್ಲರ ಆಶೀರ್ವಾದ ಇವತ್ತು ನನಗೆ ಸಿಕ್ಕಿದೆ. ಆ ಭಗವಂತ ಈ ಒಳ್ಳೆಯ ದಿನ ನನಗೆ ಕೊಟ್ಟಂಥ ದೇವರಿಗೆ ವಂದಿಸುತ್ತೇನೆ. ಖುಷಿಯ ಸಂದರ್ಭದಲ್ಲಿ ಅಳವು ಬೇಡ, ಸಂತೋಷದ ಕಣ್ಣೀರೇ ಹೊರತು ಆನಂದ ಬಾಷ್ಪ ಹೊರತು ಯಾವುದು ದುಃಖದಲ್ಲ. ಎಲ್ಲರೂ ಬಂದು ನನಗೆ ಭಾಗವಹಿಸಿದ್ದಕ್ಕೆ ನನಗೆ ಭಾಳ ಸಂತೋಷ ಆಯಿತು. ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಇವತ್ತು? ಈಗ ಬಡವರಿಗೆ ಕಂಬಳಿ ಹಾಗೂ ಶಾಲಾ ಮಕ್ಕಳಿಗೆ ವಸ್ತ್ರ ವಿತರಣೆ, ಬಟ್ಟೆಗಳು ಆಟೋ ಡ್ರೈವರ್ಗಳಿಗೆ ಡ್ರೆಸ್ ಕೋಡ್ ಕೊಟ್ಟಿದ್ದೀನಿ. ಮಕ್ಕಳಿಗೂ ಡ್ರೆಸ್ ಕೋಡು, ಟೈ, ಬೆಲ್ಟು, ಬ್ಯಾಡ್ಜು 1200 ಮಕ್ಕಳಿಗೂ ವಿತರಣೆ ಮಾಡಿದ್ದೀನಿ. ಇದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೀನಿ. ನಾವೇನು ಬಯಸಿದ್ದೀರೋ ಅದಕ್ಕೆ ಹೆಚ್ಚಾಗಿ ನಡೆದಿದೆ ಕಾರ್ಯಕ್ರಮ. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಬಂದು ನನ್ನ ಜನ ಎಲ್ಲ ಆಶೀರ್ವಾದ ಮಾಡಿ ಎಲ್ಲ ಒಂದು ಕೃತಜ್ಞತೆ ಸಲ್ಲಿಸಿದ್ದಕ್ಕೆ ಆ ಭಗವಂತನು ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.